ದ ಟೈಪ್ಸ್ ಆಫ್ ಪೀಪಲ್ ಯು ಮಸ್ಟ್ ನಾಟ್ ಹೆಲ್ಪ್. ಯಾವ ರೀತಿಯ ಜನರಿಗೆ ನೀವು ಸಹಾಯ ಮಾಡಬಾರ್ದು ಅಂದರೆ 7 ತರಹದ ಜನರಿಗೆ ನೀವು ಸಹಾಯವನ್ನು ಮಾಡಬಾರ್ದು. ನಂಬರ್ 1, ದ ಹಾರ್ಮ್ಫುಲ್ ಆರ್ ಡೇಂಜರಸ್ ಪೀಪಲ್ ಅಂತ ಹೇಳ್ತಾರೆ. ದೆ ಸ್ಪಾಯ್ಲ್ಸ್ ಯುವರ್ ನೇಮ್. ನಿಮ್ಮ ಹೆಸರನ್ನೇ ಕೆಡಿಸ್ಬಿಡ್ತಾರೆ. ನಿಮ್ಮ ಹತ್ರ ಸಹಾಯ ಪಡ್ಕೊಂಡು ನಿಮ್ಮ ಹೆಸರನ್ನೇ ಕೆಡಿಸಿ ನಿಮ್ಮ ಮೇಲೆ ಅಪಪ್ರಚಾರ ಮಾಡುವಂಥ ಜನರು ಯಾರಿರ್ತಾರೆ ನೋಡಿ, ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಸಹಾಯ ಮಾಡೋಕ್ಕೆ ಹೋಗಬಾರ್ದು. ಅಂಥವ್ರಿಗೆ ಕರುಣೆಯನ್ನೇ ತೋರಿಸ್ಬಾರ್ದು. ಹೆಲ್ಪಿಂಗ್ ಮಸ್ಟ್ ನೆವರ್ ಕಾಂಪ್ರಮೈಸ್ ಸೇಫ್ಟಿ ಆರ್ ಮೊರಾಲಿಟಿ. ಪಾಯಿಂಟ್ ನಂಬರ್ 2, ದ ಅನ್ಗ್ರೇಟ್ಫುಲ್ ಪೀಪಲ್ ಅಂತ. ಯಾರಿಗೆ ಕೃತಜ್ಞತೆ ಅನ್ನೋದು ಇಲ್ಲೋ ಅಂತಹ ವಂಚಕರಿಗೆ ಯಾವತ್ತೂ ಸಹಾಯವನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಎಲ್ಲಿ ತನಕ ನಿಮ್ಮಿಂದ ಸಹಾಯ, ಸಂಪತ್ತು, ದುಡ್ಡು ಎಲ್ಲ ಕಬಳಿಸಿ ಅವರು ಗುಳುಂ ಮಾಡಿಕೊಂಡು ಆನಂತರ ನಿಮ್ಮನ್ನ ಬಿಟ್ಟು ನಿಮಗೆ ಎಷ್ಟೆಲ್ಲ ಮನಸ್ಸಿಗೆ ಹರ್ಟ್ ಮಾಡಬೇಕೋ, ನೋವು ಕೊಡಬೇಕೋ ಅವೆಲ್ಲ ಕೊಟ್ಟು ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಆಮೇಲೆ ಬ್ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ದೇ ಯೂಸ್ ಆ್ಯಂಡ್ ಥ್ರೋ ಯು ಅಂತ ಹೇಳ್ತಾರೆ. ಇದೆಲ್ಲ ನಾನು ನನ್ನ ಹತ್ರ ಎಷ್ಟೋ ಜನ ಕೇಳ್ತಾ ಇರ್ತಾರಲ್ಲ ಪರಿಹಾರವನ್ನು, ಅವರು ಎಲ್ಲ ಹೇಳಿರೋದನ್ನು ಅನುಭವದ ಮಾತನ್ನೇ ನಾನಿಲ್ಲಿ ತಿಳಿಸೋವಂಥದ್ದು ವೀಕ್ಷಕರೇ. ಪಾಯಿಂಟ್ ನಂಬರ್ 3, ದ ಇರ್ರೆಸ್ಪಾನ್ಸಿಬಲ್ ಪೀಪಲ್. ಇರ್ರೆಸ್ಪಾನ್ಸಿಬಲ್ ಪೀಪಲ್ ಅಂದರೆ ಜವಾಬ್ದಾರಿನೇ ಇಲ್ದಿರೋ ಅಂತಹ ವ್ಯಕ್ತಿಗಳು ದೇ ಡ್ರ್ಯಾಗ್ಸ್ ಯು ಡೌನ್ ಅಂತ ಹೇಳ್ತಾರೆ. ತಮ್ಮ ನಿರ್ಲಕ್ಷ್ಯತೆ, ಬೇಜವಾಬ್ದಾರಿತನದಿಂದಲೇ ಲೈಫ್ನಲ್ಲಿ ಅವರು ಮುಳುಗ್ತಾ ಇರ್ತಾರೆ. ನೀವೇನಾದರೂ ಸಹಾಯ ಮಾಡೋಕ್ಕೆ ಹೋದರೆ ನಿಮ್ಮನ್ನು ಕೂಡ ಅವರು ನಿಮ್ಮ ಜೀವನದಲ್ಲಿ ಮುಳುಗಿಸ್ಬಿಡ್ತಾರೆ. ಹಾಗಾಗಿ ಅಂಥ ಇರ್ರೆಸ್ಪಾನ್ಸಿಬಲ್ ಪೀಪಲ್ ಹತ್ರ ಯಾವತ್ತೂ ನೀವು ಅಂಥವ್ರಿಗೆ ಸಹಾಯವನ್ನು ಮಾಡೋಕ್ಕೆ ಹೋಗಬೇಡಿ. ಅಂಥವ್ರ ಜೊತೆ ಒಡನಾಟವನ್ನು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಪಾಯಿಂಟ್ ನಂಬರ್ 4, ದ ಮ್ಯಾನಿಪ್ಯುಲೇಟರ್ಸ್ ಅಂತ ಹೇಳ್ತಾರೆ. ಮ್ಯಾನಿಪ್ಯುಲೇಟ್ ಮಾಡೋ ಅಂಥವ್ರು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ನ ಮಾಡ್ತಾ ಇರ್ತಾರೆ. ನಿಮ್ಮನ್ನು ಬಳಸ್ಕೊಳ್ತಾರೆ. ದೇ ಕಂಟ್ರೋಲ್ ಯು, ಚೀಟ್ ಯು, ಲೂಟ್ ಯು ಅಂತ ಹೇಳ್ಬೋದು. ಕೇವಲ ಅವರು ನಿಮ್ಮನ್ನ ಕಂಟ್ರೋಲ್ ಮಾಡೋದಷ್ಟೇ ಅಲ್ಲ, ನೀವೆಷ್ಟೇ ಅವ್ರಿಗೆ ಒಳ್ಳೇದು ಮಾಡಿ ಅವರು ನಿಮ್ಮನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾ ಹೋಗ್ತಾರೆ. ನೀನು ಹೀಗೆ, ನೀನು ಹಾಗೆ, ನೀನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ನೀವೆಷ್ಟೇ ಅವ್ರಿಗೆ ಒಳ್ಳೇದು ಮಾಡಿ ಅವರು ನಿಮಗೆ ಮ್ಯಾನಿಪ್ಯುಲೇಷನ್ ಮಾಡ್ತಾ ಹೋಗ್ತಾರೆ. ನಿಮಗೆ ಮೋಸ ಮಾಡ್ತಾರೆ. ದೇ ಲೂಟ್ ಯು ಆಲ್ಸೋ. ಪಾಯಿಂಟ್ ನಂಬರ್ 5, ದ ಆ್ಯರೋಗೆಂಟ್ ಪೀಪಲ್. ಯಾರು ದುರಹಂಕಾರಿಗಳಿರ್ತಾರೆ ಅಂಥವರಿಗೆ ಸಹಾಯವನ್ನು ಮಾಡಲೇಬಾರ್ದು. ಇಂಥವರಲ್ಲಿ ಅಹಂ ಅನ್ನೋದು ಬಹಳ ಇರುತ್ತೆ. ತಾನೇ ಶ್ರೇಷ್ಠ, ಮಿಕ್ಕೆಲ್ಲ ತನ್ನ ಕಾಲ ಕೆಳಗೆ ಅಂತ ಯೋಚಿಸ್ತಾ ಇರ್ತಾರೆ. ಇಂಥವರು ಯಾರ ಮಾತನ್ನು ಕೂಡ ಕೇಳಿಸ್ಕೊಳ್ತಾ ಇರೋದಿಲ್ಲ. ಆದಾಗ್ಯೂ ನೀವೇನಾದರೂ ಇಂಥವ್ರಿಗೆ ಸಹಾಯ ಮಾಡೋಕ್ಕೆ ಹೋದರೆ ನಿಮ್ಮನ್ನು ಕೀಳಾಗಿ ನೋಡ್ತಾರೆ. ಗ್ರ್ಯಾಟಿಟ್ಯೂಡ್ ಅನ್ನೋದೇ ಇರೋದಿಲ್ಲ ಆ ಹುಳುಗಳಲ್ಲಿ. ಹುಷಾರಾಗಿರಬೇಕು ಮಾಸ್ಟರ್ಸ್. ನಿಮಗೆ ಅವಮಾನವನ್ನು ಮಾಡ್ತಾರೆ, ಹಾನಿ ಮಾಡ್ತಾರೆ. ಹೊಟ್ಟೆ ತುಂಬಿದ್ರೂ ಕೂಡ ತಿಂತಾನೇ ಇರ್ತಾರೆ. ಅಲ್ಲಿ ಇಲ್ಲಿ ದೋಚ್ತಾ ಇರ್ತಾರೆ. ನಮಗೆ ತೊಂದರೆ, ನಷ್ಟ ಉಂಟು ಮಾಡೋದ್ರಲ್ಲಿ ಅವರು ನಿಸ್ಸೀಮರಾಗಿರ್ತಾರೆ. ಹಾಗಾಗಿ ದುರಹಂಕಾರಿಗಳಿಗೆ ಹೆಲ್ಪ್ ಮಾಡಲು ಯಾವತ್ತೂ ಹೋಗಬೇಡಿ. ಯೋಗ್ಯತೆ, ಅರ್ಹತೆ ಇರೋರಿಗೆ ಮಾತ್ರ ಸಹಾಯವನ್ನು ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ದ ಪೀಪಲ್ ಹ್ಯಾವಿಂಗ್ ನೋ ರಿಗ್ರೆಟ್. ಯಾರಿಗೆ ತಮ್ಮ ತಪ್ಪಿನ ಅರಿವಿರೋದಿಲ್ವೋ ಅಂಥವರಿಗೆ ದಯವಿಟ್ಟು ಸಹಾಯವನ್ನು ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟ್ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಮನಿ ಅಂತ ಹೇಳ್ಬೋದು. ಇಂಥವ್ರಿಗೆ ಸಹಾಯ ಮಾಡೋದ್ರಿಂದ ನಿಮ್ಮ ಎನರ್ಜಿ ಮತ್ತು ಟೈಮು, ಮನಿ ಎಲ್ಲ ಕೂಡ ವೇಸ್ಟ್ ಆಗಿಬಿಡುತ್ತೆ. ಇಂಥವ್ರಿಗೆ ತಮ್ಮ ತಪ್ಪಿನ ಅರಿವಿಲ್ದಿರೋ ಅಂಥವ್ರಿಗೆ ನೀವು ಯಾವಾಗ ಸಹಾಯ ಮಾಡ್ತೀರಾ ಆಗ ಬಂಡೆಗಲ್ಲಿನ ಮೇಲೆ ನೀರನ್ನು ಸುರಿದಂತೆ, ಕೋಣದ ಮುಂದೆ ಕಿಂದರಿ ಬಾರಿಸಿದಂತೆ ಅಂತ ಕೂಡ ಒಂದು ನಾಣ್ಣುಡಿ ಇದೆ, ನೀವೆಲ್ಲರೂ ಕೇಳಿರ್ಬೋದು. ಇದು ಪಾಯಿಂಟ್ ನಂಬರ್ 6. ಈಗ ಪಾಯಿಂಟ್ ನಂಬರ್ 7 ಮತ್ತು ಕೊನೆಯದಾಗಿ ಹೇಳಬೇಕು ಅಂದರೆ ದ ಹ್ಯಾಬಿಚುಯಲ್ ಲಯರ್ಸ್ ಅಂತ ಹೇಳ್ಬೋದು. ದ ಎಕ್ಸ್ಪ್ಲಾಯ್ಟ್ ಯುವರ್ ಕೈಂಡ್ನೆಸ್. ಹೂ ಆರ್ ಯು ಅಂತ ಅವರೇ ನಿಮ್ಮನ್ನು ಕೇಳ್ತಾರೆ. ಅಂದರೆ ಅವ್ರಿಗೆ ನೀವೆಷ್ಟೇ ಸಹಾಯ ಮಾಡಿರಿ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಕೊನೆಗೆ. ಆ ಥರ ಅವ್ರಿಗೆ ಒಂದು ಚಟ ಆಗೋಗಿರುತ್ತೆ. ಸುಳ್ಳು ಹೇಳಿ ಹೇಳಿ ಅವರ ಜೀವನದಲ್ಲಿ ಅದೊಂದು ಚಟ ಅನ್ನೋದು ಅಂಟಿಸ್ಕೊಂಡ್ಬಿಟ್ಟಿರ್ತಾರೆ ಅವರು. ನೀವೆಷ್ಟೇ ಒಳ್ಳೇದು ಮಾಡಿ ಅವ್ರಿಗೆ, ನೀನು ಯಾರು, ನನಗೆ ಗೊತ್ತೇ ಇಲ್ಲ, ನೀನು ನನಗೇನು ಮಾಡಿದೆ,
ನನಗೇನು ಸಹಾಯನೇ ಮಾಡಿಲ್ಲ ಅಂತ ನಿಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಅವರು. ನಿಮ್ಮ ಸಮಯ ಆಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು, ನಿಮ್ಮ ಸಂಪತ್ತು ಆಗಿರ್ಬೋದು, ಸಂಪನ್ಮೂಲಗಳನ್ನಾಗಿರ್ಬೋದು, ನಿಮ್ಮ ಎನರ್ಜಿ ವ್ಯಾಂಪೈರ್ಸ್ ಅಂತ ಹೇಳ್ತಾರೆ ಅಂಥವ್ರಿಗೆ. ಅಂದರೆ ಎನರ್ಜಿಯನ್ನು ಕಸ್ಕೊಳ್ತಾ ಇರ್ತಾರೆ ಅವರು. ವ್ಯಾಂಪೈರ್ಸ್ ಅಂದರೆ ಆ ಎನರ್ಜಿಯನ್ನು ಗುಳುಮ್ ಮಾಡ್ತಾ ಇರ್ತಾರೆ ಅವರು. ರಕ್ತ ಹೀರುವ ಪಿಶಾಚಿಗಳು ಅಂತ ಹೇಳ್ತಾರಲ್ಲ, ಎನರ್ಜಿ ವ್ಯಾಂಪೈರ್ಸ್ ಅಂದರೆ ನಿಮ್ಮ ಎನರ್ಜಿಯನ್ನು ರಕ್ತ ಹೀರೋ ಥರ ಹೀರ್ತಾ ಇರ್ತಾರೆ ಅವರು. ನಿಮ್ಮ ಹತ್ರ ಸಮಯನೂ ಕಿತ್ಕೊಳ್ತಾರೆ, ಸುಮ್ಮನೆ ನಿಮ್ಮ ಟೈಮ್ನ ಕಿಲ್ ಮಾಡ್ತಾರೆ, ನಿಮ್ಮ ಹತ್ರ ಸಹಾಯವನ್ನು ಪಡ್ಕೊಳ್ತಾರೆ. ಅವ್ರಿಗೆ ಬೇಕಾದಾಗೆಲ್ಲ ನಿಮ್ಮ ಹತ್ರ ಸಹಾಯ ಪಡ್ಕೊಳ್ತಾರೆ. ನಮ್ಮ ಅಮ್ಮಂಗೆ ಹುಷಾರಿಲ್ಲಪ್ಪ, ನಮ್ಮ ಮನೇಲಿ ಹಿಂಗಾಯಿತು ಹಂಗಾಯಿತು, ದಯವಿಟ್ಟು ಸಹಾಯ ಮಾಡು, ನಾನು ವಾಪಸ್ ನಿಂಗೆ ಹಣ ಕೊಡ್ತೀನಿ ಅಂತ ಹೇಳ್ತಾರೆ. ಹಣ ಕಿತ್ಕೊಂಡು ಪರಾರಿ ಆಗಿಬಿಡ್ತಾರೆ, ಎಸ್ಕೇಪ್ ಆಗಿಬಿಡ್ತಾರೆ, ಮತ್ತು ಬ್ಲಾಕ್ ಮಾಡ್ಕೊಂಬಿಡ್ತಾರೆ. ಇಂಥ ಹ್ಯಾಬಿಚುವಲ್ ಲಯರ್ಸ್ನ ದಯವಿಟ್ಟು ಯಾರೂ ಇಂಥವ್ರನ್ನ ಹತ್ರ ಒಡನಾಟ ಇಟ್ಕೊಳ್ಬೇಡಿ, ಅಂಥವ್ರಿಂದ ದೂರ ಇರಿ ಅಂತ ನಾನು ಹೇಳ್ತೀನಿ ಮಾಸ್ಟರ್ಸ್. ಈ 7 ಜನಗಳು ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಯಾರ್ಯಾರನ್ನ ನಾವು ಹತ್ರ ಇಟ್ಕೊಳ್ಬಾರ್ದು, ಯಾರ್ಯಾರಿಗೆ ನಮ್ಮ ಜೀವನದಲ್ಲಿ ನಾವು ಸಹಾಯ ಮಾಡಬಾರ್ದು ಅಂದರೆ, ದ ಹಾರ್ಮ್ಫುಲ್ ಆರ್ ಡೇಂಜರಸ್ ಪೀಪಲ್ಗೆ ಸಹಾಯ ಮಾಡಬಾರ್ದು, ದ ಅನ್ಗ್ರೇಟ್ಫುಲ್ ಪೀಪಲ್ಗೆ ಸಹಾಯ ಮಾಡಬಾರ್ದು, ಮ್ಯಾನಿಪ್ಯುಲೇಟರ್ಸ್ಗೆ ಸಹಾಯ ಮಾಡಬಾರ್ದು, ಇರ್ರೆಸ್ಪಾನ್ಸಿಬಲ್ ಪೀಪಲ್ಗೆ ಸಹಾಯ ಮಾಡಬಾರ್ದು, ದ ಪೀಪಲ್ ಹ್ಯಾವಿಂಗ್ ನೋ ರಿಗ್ರೆಟ್ ಅಂಥವ್ರಿಗೆ ಸಹಾಯ ಮಾಡಬಾರ್ದು, ದ ಹ್ಯಾಬಿಚುವಲ್ ಲಯರ್ಸ್ಗೆ ಸಹಾಯ ಮಾಡಬಾರ್ದು, ಮತ್ತು ದ ಆ್ಯರೋಗೆಂಟ್ ಪೀಪಲ್ ದುರಹಂಕಾರಿಗಳಿಗೆ ಸಹಾಯ ಮಾಡಬಾರ್ದು. ಓನ್ಲಿ ಹೆಲ್ಪ್ ವರ್ತಿ ಪೀಪಲ್ ಮಾಸ್ಟರ್ಸ್. ಬೇಕಾದರೆ ನೀವೊಮ್ಮೆ ಇದನ್ನೆಲ್ಲ ಯೋಚನೆ ಮಾಡಿ ನೋಡಿ. ನಾನು ಸುಮ್ಮನೆ ಹೇಳೋದಲ್ಲ ಇವೆಲ್ಲ, ನನ್ನ ಹತ್ರ ಎಷ್ಟೋ ಜನ ಹೇಳ್ಕೊಂಡಿರ್ತಾರೆ. ನನ್ನ ಸುತ್ತಮುತ್ತಿನ ಅನುಭವಗಳನ್ನು ಇಟ್ಕೊಂಡು ನಾನು ಈ ವಿಷಯಗಳನ್ನು ತಿಳಿಸ್ತಾ ಬರ್ತೀನಿ ನನ್ನ ಚಾನಲ್ನಲ್ಲಿ. ಯಾಕೆಂದರೆ ಇವೆಲ್ಲ ವಿಷಯಗಳು ಗೊತ್ತಿತ್ತು ಅಂದರೆ ಯಾರೂ ಮತ್ತೆ ಮೋಸ ಹೋಗೋಕ್ಕಾಗಲ್ಲ. ಹಾಗಾಗಿ ಇದ್ರ ಬಗ್ಗೆ ನಮಗೆ ತಿಳುವಳಿಕೆ ಬೇಕಾಗಿದೆ, ಅರಿವು ಮೂಡಿಸ್ಬೇಕಾಗಿದೆ. ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ಅರಿವನ್ನು ಮೂಡಿಸ್ಬೇಕಾಗಿದೆ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಈ ರೀತಿ ಕೆಲವು ಮೋಟಿವೇಶ್ನಲ್ ಸ್ಪೀಚಸ್ನ ಆವಾಗವಾಗ ತಿಳಿಸ್ತಾ ಬರ್ತಾ ಇರ್ತೀನಿ ಮಾಸ್ಟರ್ಸ್. ಇವೆಲ್ಲ ಕೂಡ ನನ್ನ ಜೀವನದ ಅನುಭವ, ನನ್ನ ಸುತ್ತಮುತ್ತಲು ಜನರನ್ನು ನಾನು ನೋಡಿ ಕಲಿತ ಅನುಭವ ಆಗಿರ್ಬೋದು, ನನ್ನ ಹತ್ರ ಬಂದು ಹೇಳ್ಕೊಂಡಂತಹ ಮೆಡಿಟೇಟರ್ಸ್ಗಳ ಅನುಭವ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಅನುಭವ ಆಗಿರ್ಬೋದು, ಇದೆಲ್ಲವನ್ನು ಒಟ್ಟುಗೂಡಿಸಿ ನಾನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಧನ್ಯವಾದಗಳು.